ಅಯ್ಯೋ ಮಾದಪ್ಪ, ಎಂಥ ಅನ್ಯಾಯ ಆಗೋಯ್ತು. ನನ್ನ ಗ್ರಹಚಾರಕ್ಕೆ ಒಂದು ಫೋನು ಬರ್ತಾ ಇಲ್ವಲ್ಲ ಶಿವು. ವಿಷಯ ಕೇಳಿ ಹೊಟ್ಟೆ ಕಿವುಚ್ದಂಗೆ ಆಗ್ತಾ ಇದೆ. ಅಯ್ಯೋ ಮಾದಪ್ಪಣ, ನೀನ್ ಯಾಕಣ ಹಂಗನ್ಕತಿಯ? ಮನ್ಸನೇ ತಪ್ಪು ಮಾಡ್ತೇನೆ ಅಂದ್ಮ್ಯಾಕೆ ಇದು ಮನ್ಸ ಮಾಡಿರೋ ವಸ್ತು ಇದು ತಪ್ಪು ಮಾಡಕ್ಕಿಲ್ವೇ? ದೊಡ್ಡ ಮನ್ಸು ಶಿವು ನಿಂದು, ದೊಡ್ಡ ಮನ್ಸು. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೂ ಹೋಗ್ಲಿ ಬಿಡು. ಅಲ್ಲ ಶಿವು, ನಿನಗೆ ಸಾಲ ಕೊಡ್ಸದ್ನಲ್ಲ, ಅವನು ನಿನಗೆ ಅನ್ಯಾಯ ಮಾಡಬೇಕು ಅಂತಾನೆ ನಿನ್ನನ್ನು ಕರೀತಿದ್ದ ಅನ್ಸತ್ತೆ. ನೀನು ಇಷ್ಟೆಲ್ಲ ನೋವಲ್ಲಿದ್ರೂ ನನ್ನ ಬಗ್ಗೆ ಒಂದು ಮಾತು ಕೂಡ ಆಡ್ತಿಲ್ವಲ್ಲ. ಆ ನಿನ್ನ ಒಳ್ಳೆ ಮನಸ್ಸಿಗೆ ಆ ದೇವ್ರು ನಿನ್ನನ್ನು ಕಾಪಾಡ್ತಾವನೆ. ಹೋಗ್ಲಿ ಬಿಡು, ಎಲ್ಲ ಸಮಸ್ಯೆನೂ ಬಗೆಹರಿತಲ್ಲ, ಅಷ್ಟು ಸಾಕು. ನೀನೇನೋ ಅಷ್ಟೇ ಸಾಕು ಅಂತೀಯ. ಅವತ್ ಮದ್ವೆ ಮನೇಲಿ ಎಲ್ರ ಮುಂದೆ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟೆ. ಈಗಾರ ಗೊತ್ತಾಯ್ತ ನಂಗೆ ಕಳ್ಳ ಅಲ್ಲ ಅಂತ. ಹೋಗ್ಲಿ ಬಿಡು ಸೀನಾ. ಅಲ್ಲ, ಹಂಗಾಗಿದ್ದಕ್ಕೆ ಮಹಾಲಕ್ಷ್ಮಿ ಥರ ಇರೋ ರಶ್ಮಿ ನಮ್ಮನೆ ಸೊಸೆಯಾಗಿ ಬಂದ್ಲು. ನಾವಿಬ್ರು ಬೀಗರಾದ್ವಿ. ಈ ಮನೆಯಿಂದ ನಿನ್ನಂಥ ಅವಿವೇಕಿ ನನ್ನ ಮಗನಿಗೆ ಹೆಣ್ಣು ಸಿಕ್ತು. ರಶ್ಮಿ ಕಾಲ್ಗುಣದಿಂದ ನಮ್ಮ ಮನೆ ಹೆಂಗೆ ಉದ್ಧಾರ ಆಯ್ತದೆ ನೋಡ್ತಿರು. ಹ್ಞೂ ಮಾದಪ್ಪ ಅಂಕಲ್, ನಮ್ ಗುಂಡಾಕನ್ ಕಾಲ್ಗುಣದಿಂದ ನಮ್ ಸೀನಣ್ಣ ಸೀನಣ್ಣ ಅಲ್ಲ ಕಣವ, ಬಾವಾನು. ಸಾರಿ, ನಮ್ ಸೀನಾ ಬಾವ ದೇವಸ್ಥಾನಕ್ಕೆಲ್ಲ ಹೋಗೋದ್ ಕಲ್ತಿದಾರಂತೆ. ಏನ್ಲಾ ದೇವಸ್ಥಾನಕ್ಕೆ ಹೋಗಿದ್ಯಾ? ನಿಜ ಏನ್ಲಾ? ಹೂ ಮಾದಪ್ಪಣ್ಣ, ಮಂಗಳಮ್ಮ ಹೇಳ್ತಿದ್ಲು ಮಾಕಳವನ್ ಗುಡಿ ಮುಂದೆ ಸೀನ ನೋಡ್ದಂಗಾಯ್ತು ಅಂತ. ಈ ನನ್ನ ಮಗ ಮಾಕಾಳವನ್ ದೇವಸ್ಥಾನಕ್ಕೆ ಹೋಗಿರೋದಕ್ಕೂ ಇವಾಗ ಲಿಂಕ್ ಆಯ್ತು. ಈ ನನ್ನ ಮಗ ಕದ್ದಿರೋ ಹಣನ ಅಲ್ಲಿಟ್ಬಿಟ್ಟು ಬಂದವನೆ, ಅದು ಪಾರು ಸಿಕ್ಕೈತೆ. ಆದರೂ ನನ್ನ ಮಗಂಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅದಕ್ಕೂ ನಮ್ಮ ರಶ್ಮಿ ಕಾಲ್ಗುಣನೇ ಕಾರಣ. ಏನೋ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಂತೋಷ. ದಿಟ ಮಾದಪ್ಪಣ. ಆದ್ರೂ ಆ ದಾಸೇಗೌಡರು ನನ್ ಮ್ಯಾಗ ಆಟೋನ್ ಸೇಡಿ ಯಾಕೆ ಇಟ್ಕೊಂಡವ್ರೆ ಅಂತ ನನಗೆ ಗೊತ್ತಾಯ್ತಿಲ್ಲ. ನನಗೂ ಅದೇ ಅನುಮಾನ ಶಿವು. ಇವತ್ತು ಬಿಟ್ಬಿಡು, ನಾಳೆಗೆ ಅವನ ಮನೆ ತವ ನಾನೇ ಹೋಗ್ತೀನಿ. ಏನು ಅಂತ ವಿಚಾರಿಸ್ತೀನಿ. ಅವನೇ ಮಾಡ್ತಾವನ ಅಥವಾ ಅವನ ಜೊತೆಗೆ ಯಾರಾದರೂ ಸೇರ್ಕೊಂಡವ್ರ ಎಲ್ಲ ತಿಳ್ಕೊಂಬತ್ತೀನಿ. ಹೋಗ್ಲಿ ಬಿಡು ಮಾದಪ್ಪಣ, ಅವ್ರವ್ರ ಪಾಪವ ಅವ್ರವರೇ ತಿಂತಾರೆ. ಅಣ್ಣ, ನೀನ್ ಹಂತ ಹಂತವಾಗಿ ಬೆಳಿತಿದ್ಯಲ್ಲ, ಅದನ್ನ ನೋಡೋರ್ ಕೆಲವು ಕೆಟ್ಟ ಕಣ್ಗಳಿಗೆ ಆಗಕ್ಕಿಲ್ಲ. ಅಂತವ್ರ ಕತೆ ಎಲ್ಲ ಇದೆಯಾ.